ಇಂದಿನ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ಸುದ್ದಿ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ. ಮೊದಲು ಮುಖ್ಯ ಅಪ್ಡೇಟ್ ನೋಡಿ. ಅಮೆರಿಕ ಇರಾನ್ನ ಖರ್ಕ್ ಐಲ್ಯಾಂಡ್ ಪ್ರದೇಶದಲ್ಲಿ ಸೈನಿಕ ದಾಳಿ ನಡೆಸಿದೆ. ವಿಶೇಷ ಏನು ಅಂದ್ರೆ ತೈಲ ಸಂಗ್ರಹಣೆಗಳನ್ನ ಟಾರ್ಗೆಟ್ ಮಾಡದೆ ಮಾತ್ರ ಮಿಲಿಟರಿ ಸ್ಥಳಗಳನ್ನೇ ಗುರಿಯಾಗಿಸಿದೆ. ಇದರ ನಡುವೆ ಇರಾನ್ನ ಪರಿಸ್ಥಿತಿ ಗಂಭೀರವಾಗಿದೆ. 1000ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ. ಜನರಲ್ಲಿ ಭಯ, ಆತಂಕ ಹೆಚ್ಚಾಗಿದೆ. ರಸ್ತೆ, ಕಟ್ಟಡಗಳು ಹಾನಿಯಾಗಿವೆ. ಜನರು ಈಗ ಯುದ್ಧದ ಮಧ್ಯೆ ಸಿಲುಕಿದ್ದಾರೆ. ಇನ್ನೊಂದು ದೊಡ್ಡ ಸಮಸ್ಯೆ, ಇರಾನ್ ಪ್ರಮುಖ ಸಮುದ್ರ ಮಾರ್ಗವಾದ ಸ್ಟ್ರೇಟ್ ಆಫ್ ಹೊರ್ಮುಜ್ ಅನ್ನು ಬಂದ್ ಮಾಡಿದೆ. ಇದು ವಿಶ್ವದ ತೈಲ ಸಾಗಣೆಗೆ ಅತ್ಯಂತ ಮುಖ್ಯ ಮಾರ್ಗ. ಇದರ ಪರಿಣಾಮ ತೈಲ ಬೆಲೆ ಏರಿಕೆ ಸಾಧ್ಯತೆ, ಜಾಗತಿಕ ಆರ್ಥಿಕತೆಗೆ ದೊಡ್ಡ ಹೊಡೆತ. ಜಾಗತಿಕ ರಾಜಕೀಯವೂ ಕಠಿಣವಾಗಿದೆ. ರಷ್ಯಾ ಮತ್ತು ಚೈನಾ ಈ ವಿಷಯದಲ್ಲಿ ಅಮೆರಿಕಾಗೆ ವಿರೋಧ ವ್ಯಕ್ತಪಡಿಸಿವೆ. ಇನ್ನೊಂದು ಭಯಾನಕ ಅಂಶ, ಇರಾನ್ ಸೈಬರ್ ದಾಳಿ ನಡೆಸುವ ಸಾಧ್ಯತೆ ಇದೆ, ವಿಶೇಷವಾಗಿ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ.